ನಿರಂತರವಾಗಿ ತಾಲೂಕಿನಾದ್ಯಂತ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ತಾಲೂಕಿನ ಕ್ರೀಡಾಕೂಟ ಯಶಸ್ವಿಯಾಗಲು ಶ್ರಮಿಸಿದ ಬಗ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಮಕ್ಕಳ ಅಲ್ಲೇನೆ ಮುಗಿದ ಕಾರ್ಯಕ್ರಮ ಶಿಕ್ಷಕರಿಗೆ ಧನ್ಯವಾದಗಳು. ತೀರ್ಪುಗಾರರಾಗಿ ಒಳ್ಳೆಯ ತೀರ್ಪನ್ನು ನೀಡಿ ಗೋಸಿಕೆರೆ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಾಗಿ ಅವರಲ್ಲಿ ನಾನು ಕೇಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು.
ಕಾರ್ಯಕ್ರಮ ಮುಗಿದ ನಂತರ ದೈಹಿಕ ಶಿಕ್ಷಕರು ವೇದಿಕೆ ಮೇಲೆ ಬರಬೇಕಾಗಿರುವಂತೆ ದೈಹಿಕ ಶಿಕ್ಷಕರು ಎಲ್ಲ ದೈಹಿಕ ಶಿಕ್ಷಕರು ವೇದಿಕೆ ಮೇಲೆ ಬರಬೇಕಾಗಿರುವಂತೆ ರೋಟರಿ ಮಟ್ಟದ ಕ್ರೀಡಾಕೂಟದಲ್ಲಿ ನೆನಪಿನ ಕಾಣಿಕೆಯನ್ನ ಪಡೆಯುತ್ತಿರತಕ್ಕಂಥ ಒಬ್ಬರ ಶಾಲೆಗಳಿಗೆ ಧನ್ಯವಾದಗಳು. ನಮ್ಮ ಭೂಮಿಗಿರುವಂತೆ ಶಾಲೆ ಈ ರೀತಿ ಇದೆ. ಎಸ್.ಕೆ.ಎಸ್. ದೀಪಾವಳಿ, ಎಸ್.ಕೆ.ಎಸ್. ಮಲೆಕೆರೆ, ಬೂಕನಕೆರೆ, ಎಸ್.ಕೆ.ಎಸ್. ಮೋದೂರು, ಎಸ್.ಕೆ.ಎಸ್. ನೀರಿನಕೋಡಿ, ಎಸ್.ಕೆ.ಎಸ್. ಕಲ್ಲಹಳ್ಳಿ, ಎಸ್.ಕೆ.ಎಸ್. ಕನ್ನಡಹಳ್ಳಿ, ಎಸ್.ಕೆ.ಎಸ್. ಚೌಕಹಳ್ಳಿ, ಎಸ್.ಕೆ.ಎಸ್. ಕಮಲೇಶ್ವರ, ಮತ್ತಿಕೆರೆ, ಗಂಜಿಗೆರೆ, ಕುರುಬಳ್ಳಿ, ಮಾವಿನಕೆರೆ, ಮುದುಗೆರೆ, ಹೂವನಹಳ್ಳಿ, ನೇತಾಜಿ ಕಾನೂನು ಗಂಜಿಗೆರೆ, ಚಿಕ್ಕಕಾಡಿಕನಹಳ್ಳಿ, ಯಗಚದುರ್ಗೆರೆ, ನಾಟನಹಳ್ಳಿ, ವಿಜಯಪುರ, ಯಡಹಳ್ಳಿ, ಪೂರ್ಣಕುಪ್ಪೆ, ಗವಿಮಠ, ಮೊರಾರ್ಜಿ ಶಾಲೆ ಗವಿಮಠ, ಕಾಮನಹಳ್ಳಿ, ಬೊಬ್ಬಗಾಡಿನಹಳ್ಳಿ, ಎಚ್.ಪಿ.ಎಸ್. ನಾಗರಹಳ್ಳಿ. ಈ ಕಾರ್ಯಕ್ರಮದಲ್ಲಿ ನೆನಪಿನ ಕಾಣಿಕೆಯನ್ನು ಪಡೆಯುತ್ತಿರತಕ್ಕಂಥ ಇಷ್ಟು ಶಾಲೆಗಳ ಮಾರ್ಗದರ್ಶಕರು, ಮುಖ್ಯ ಶಿಕ್ಷಕರು, ಮುಖ್ಯ ಶಿಕ್ಷಕರಿಗೆ ಧನ್ಯವಾದಗಳು. ಮ್ಯಾಟ್ನಲ್ಲಿ ಪ್ರಾಥಮಿಕ ಶಾಲಾ ಜಿಲ್ಲೆಗೆ ಅಷ್ಟೇ ಆಗಿ ಇಡೀ ರಾಜ್ಯದ ಮೂಲೆ ಮೂಲೆಗಳಿಗೆ ತಲುಪಿಸಲಿಕ್ಕೆ ಮಾಧ್ಯಮದ ಮಿತ್ರರು ಆದಂತ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಆದಂತ ಮಾಧ್ಯಮದ ದಿಗ್ಗಜರು ಅಂತ ಹೇಳಿದಂತ ಕಂಚಿನ ಕಂಠದ ನೀಲಕಂಠನವರು ಕೂಡ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಶಿಕ್ಷಕರ ಸಂಘದ ವತಿಯಿಂದ ನಿನ್ನೆ ತಾನೇ ನಾವು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ನಮ್ಮ ಶಿಕ್ಷಕರಿಗೆ ಹೊರೆ ಆಗ್ತಾ ಇದೆ, ಒತ್ತಡವನ್ನು ಹಾಕಬೇಡಿ, ಮತ್ತೆ ನಾನು ಈಗಾಗಲೇ ತಾವು ಒಂದು ಪತ್ರಿಕೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೆ. ಶಿಕ್ಷಕರಿಗೆ ಒತ್ತಡ ಆಗ್ತದೆ ಅಂತ ಕೂಡ ನಾನು ಪತ್ರಿಕೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೆ. ಅದನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಅದರಿಂದಾಗಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನಿಮ್ಮನ್ನ ಒತ್ತಡ ಮುಕ್ತರಾಗಿ ಮಾಡಲಿಕ್ಕೆ ಮತ್ತು ಗುಣಾತ್ಮಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವ ನಿಟ್ಟಿನಲ್ಲಿ ಈ ಶಿಕ್ಷಣ ಇಲಾಖೆ ಈ ಅಧಿಕಾರಿಗಳೊಂದಿಗೆ ನಿರ್ಣಯ ತರಬೇಕು ಅಂತ ಹೇಳ್ತಾ, ಈ ಕ್ರೀಡಾಕೂಟಕ್ಕೆ ಬಹಳ ದೂರದಿಂದ ವಿವಿಧ ಶಾಲೆಗಳಿಂದ ಮಕ್ಕಳನ್ನ ಕರೆತಂದಿದ್ರಿ. ಮಕ್ಕಳ ನೀವೆಲ್ಲ ಬಹಳ ಕ್ರೀಡಾ ಮನೋಭಾವದಿಂದ, ನೀವು ಸೋಲಿಗೆ ಎದುರದೆ ಗೆದ್ದಾಗ ಅದಕ್ಕೋಸ್ಕರ ಅಹಮ್ಮನ ಪಡೆದೆ ನೀವು ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ನಿಮ್ಮ ಶಾಲೆಯ ಕೀರ್ತಿ ಇರುವಂತ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಮತ್ತೆ ವಿವಿಧ ಶಾಲೆಗಳಿಂದ ವಿದ್ಯಾರ್ಥಿಗಳನ್ನ ಕರೆತಂದಿರುವಂತ ನನ್ನ ಗೌರವಾನ್ವಿತ ವೃತ್ತಿ ಬಾಂಧವರು ಮಕ್ಕಳನ್ನ ಸುರಕ್ಷಿತವಾಗಿ ಕ್ರೀಡಾಕೂಟ ಮುಗಿದ ನಂತರ ಸುರಕ್ಷಿತವಾಗಿ ಕರ್ಕೊಂಡೋಗಿ ಸರ್ ಅಂತ ಹೇಳಿ ಬಹಳ ಸುಸಜ್ಜಿತವಾಗಿ ಈ ನಮ್ಮ ಭೂ ವರ್ಣಾಥದ ಶ್ರೀಸ್ವಾಮಿಯ ಸನ್ನಿಧಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ಇದು ಯಶಸ್ವಿಯಾಗಿ ನಡೀಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಜೊತೆಗೆ ನಮ್ಮ ನೇತಾಜಿ ಶಿಕ್ಷಣ ಸಂಸ್ಥೆಯ ನಿರಂಜನ್ ಮತ್ತು ಅವರ ಎಲ್ಲ ಆಡಳಿತ ಮಂಡಳಿಯವರು ಬಹಳ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವುದಕ್ಕೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪರವಾಗಿ ತುಂಬು ಹೃದಯದ ಅಭಿನಂದನೆ ಸಲ್ಲಿಸಿ, ಮತ್ತು ನಮ್ಮ ಬಹಳ ಕ್ರಿಯಾಶೀಲ ದೈಹಿಕ ಶಿಕ್ಷಣ ಪರಿವೀಕ್ಷಕರಂತ ಪ್ರಭುಕುಮಾರ್ ಸರ್ ಅವರು ಬಹಳ ವ್ಯವಸ್ಥಿತವಾಗಿ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡ್ತಾರೆ. ಅವ್ರದೇ ಮತ್ತು ಎಲ್ಲ ದೈಹಿಕ ಶಿಕ್ಷಕ ಬಂಧುಗಳಿಗೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸಿ, ನನಗೂ ಕೂಡ ಈ ಒಂದು ಕ್ರೀಡಾಕೂಟದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಲಿಕ್ಕೆ ಸದಾವಕಾಶ ಮಾಡಿಕೊಟ್ಟಂತ ಎಲ್ಲ ಗೌರವಾನ್ವಿತ ವೃತ್ತಿ ಬಾಂಧವರಿಗೆ, ವೇದಿಕೆ ಮೇಲೆ ಗಣ್ಯಮಾನ್ಯರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರ ತಿಳಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಲಾಖೆಯ ಪದಾಧಿಕಾರಿಗಳು ಎಲ್ಲ ಕ್ರೀಡಾಕೂಟಗಳಿಗೆ ಬಂದು ಮಕ್ಕಳಿಗೆ ಶುಭವನ್ನ ಕೋರ್ತಾ ಇದ್ದಾರೆ. ತುಂಬಾ ಸಂತೋಷ. ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಇಲಾಖೆಯ ಪರವಾಗಿ. ಹಾಗೆ ಈ ಒಂದು ಕ್ರೀಡಾಕೂಟವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಿರಂಜನ್ ರವರು, ನೇತಾಜಿ ಕಾನ್ವೆಂಟ್ ಅವರಿಗೆ ಹಾಗೂ ಅವರ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿನ್ನೆ ನೋಡಿದ್ರೆ ಈ ಒಂದು ಪರಿಸ್ಥಿತಿ ಇರಲಿಲ್ಲ. ನಮ್ಮ ಮೋಹನ್ ಕುಮಾರ್ ECO ಮೋಹನ್ ಕುಮಾರ್ ಅವರು, ಧರ್ಮೇಂದ್ರ ಅವರು, ಹಾಗೆ ರವಿ ಮತ್ತು ನಾಗಣ್ಣ, ಪ್ರಕಾಶ್ ಅವರೆಲ್ಲ ಸೇರ್ಕೊಂಡು ಈ ಒಂದು ಶಾಲೆಯ ಆವರಣವನ್ನು
ಗೇಮ್ಸ್ ಮಾಡೋದಕ್ಕೆ ಮಾತ್ರ ಇದು ಅನುಕೂಲ ಆಗುತ್ತೆ, ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಗಂಜಿಗೆರೆ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಪ್ರವೀಣ್ ಕುಮಾರ್ ಸರ್ ಇದ್ದಾರೆ, ಅವ್ರ ಶಾಲಾ ಆವರಣದಲ್ಲಿ ಅಥ್ಲೆಟಿಕ್ಸ್ ಸ್ಪರ್ಧೆಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ನೀವೆಲ್ಲರೂ ಸೇರ್ಕೊಂಡು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಹೊರೆ ಜಾಸ್ತಿ ಆಗ್ತಿದೆ ಅದು ನಂಗೆ ಗೊತ್ತು. ಯಾಕೆಂದರೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ. ಪ್ರತಿಯೊಬ್ಬರು ಕೂಡ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ. ನೀವೆಲ್ಲರೂ ಕೂಡ ತೀರ್ಪುಗಾರ ಕರ್ತವ್ಯ ನಿರ್ವಹಿಸಿ ಈ ಮಕ್ಕಳೆಲ್ಲರೂ ಕೂಡ ಕ್ರೀಡಾ ಮನೋಭಾವದಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅಭಿನಂದನೆಗಳು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಾನು ಎರಡು ವಿಷಯ ಹೇಳ್ತೀನಿ, ನಿಮಗೆ ಕೇಳ್ಕೊಳ್ಳಿ. ನೀವು ಎಲ್ಲ IPL ನೋಡಿದ್ರಿ. ವೈಭವ್ ಸೂರ್ಯವಂಶಿ ಅಂತ ಒಬ್ಬ ಹುಡುಗ, ಇಲ್ಲಿ ನೀವು ಇದ್ದೀರಲ್ಲ, ನಿಮ್ಮ ಏಜ್ನೇ ಒಬ್ಬ ಹುಡುಗ 14 ವರ್ಷದವನು. ಆ ಹುಡುಗ 14 ವರ್ಷದವನು IPLಗೆ 1 ಕೋಟಿಗೆ ಸೇಲ್ ಆಗಿ ಇವತ್ತು ವರ್ಲ್ಡ್ ಫೇಮಸ್ ಆಗಿ ಇವತ್ತು ಅಂಡರ್ 19 ಇಂಗ್ಲೆಂಡಲ್ಲಿ ಮ್ಯಾಚ್ ಆಡ್ತಾ ಇದ್ದಾನೆ. ಅಂತಹ ಸಾಧನೆ ಮಾಡ್ತಕ್ಕಂತಹ ಪುಟಾಣಿ ಮಕ್ಕಳುಗಳು ನೀವು ಇಲ್ಲಿ ಇದ್ದೀರಿ. ಆ ನಿಟ್ಟಿನಲ್ಲಿ ನೀವು ಅಭ್ಯಾಸ ಅಂದರೆ ಯಾರು ಇಂಟ್ರೆಸ್ಟ್ ಓರಿಯೆಂಟೆಡ್ ಆಗಿ ಅದರೊಳಗಡೆ ತೊಡಗಿಸ್ಕೊಂಡು, ಒಬ್ಬ ಪೇಂಟರ್ ಆದರೆ ಪೇಂಟಿಂಗಲ್ಲೇ ಅವನಿಗೆ ತರಬೇತಿಯನ್ನು ಕೊಡಬೇಕು, ಚಿತ್ರಕಲೆಯಲ್ಲಿ ಇದ್ದರೆ ಅವನಿಗೆ ಚಿತ್ರಕಲೆಯೇ ಕೊಡಬೇಕು, ಒಬ್ಬ ಸ್ಪೋರ್ಟ್ಸಲ್ಲಿ ಇದ್ದಾನೆ ಅಂತ ಅಂದರೆ ಅವನು ಸ್ಪೋರ್ಟ್ಸಲ್ಲಿ ಅವನನ್ನು ಅಭಿವೃದ್ಧಿಯನ್ನು ಪಡಿಸಿದರೆ ಆ ವೈಭವ್ ಸೂರ್ಯವಂಶಿ ಥರ ನೀವು ಸಹ ಎಷ್ಟೋ ಜನ ಇಲ್ಲಿ ಸಾಧನೆಯನ್ನು ಮಾಡ್ಬೋದು. ಹಾಗಾಗಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಜನಸಂಖ್ಯೆಗೆ ಹೋಲಿಸಿಕೊಂಡ್ರೆ ನಾವು ಇವತ್ತು ವಿವಿಧ ಅಂತಾರಾಷ್ಟ್ರೀಯ ಮಟ್ಟದ ಒಲಿಂಪಿಕ್ಸ್ ಆಗಿರ್ಬೋದು, ಇನ್ನಿತರೆ ಅಂತಾರಾಷ್ಟ್ರೀಯ ಮಟ್ಟದ ಗೇಮ್ಸ್ಗಳಾಗಿರ್ಬೋದು, ಅದರೊಳಗಡೆ ನಮ್ಮ ಸಾಧನೆ ತುಂಬ ಕಡಿಮೆ ಆಗಿದೆ. ಹಾಗಾಗಿ ಜಾವ್ಲಿನಲ್ಲಿರ್ತಕ್ಕಂಥ ನೀರಜ್ ಚೋಪ್ರಾ ಆಗಿರ್ಬೋದು, ಚೆಸ್ಸಲ್ಲಿ ನೆನ್ನೆ ತಾನೇ ನಮ್ಮ ದಿವ್ಯಾ ದೇಶ್ಮುಖ್ ಅವರು ವರ್ಲ್ಡ್ ಪ್ರಶಸ್ತಿಯನ್ನು, ಮಾಸ್ಟರ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು, ಕೇವಲ 20 ವರ್ಷದ ಹುಡುಗಿ. ಆ ಥರದ ನಮ್ಮ ದೇಶದ ಸಾಧನೆಗಳನ್ನು ಪ್ರಜ್ವಲಿಸಲಿಕ್ಕೆ ನೀವು ಸಹ ಮುಂದೆ ಬಂದು ನಿರಂತರ ಅಭ್ಯಾಸದಿಂದ ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚಿಸಲಿಕ್ಕೆ ಶಾಲಾ ಹಂತದಿಂದಲೇ ನೀವು ಪ್ರಯತ್ನವನ್ನು ಪಟ್ಟರೆ ಆ ನಿಟ್ಟಿನಲ್ಲಿ ಗಮನವನ್ನು ಸೆಳೀಬೋದು. ನಮ್ಮ ಕೇರ್ಪೇಟೆ ತಾಲೂಕಿನಲ್ಲಿ ಸಾಕಷ್ಟು ಜನ ರಾಷ್ಟ್ರ ಮಟ್ಟದ ಅಥ್ಲೆಟ್ಸ್ಗಳು ಮತ್ತು ಸ್ಪೋರ್ಟ್ಸ್ಮನ್ಗಳನ್ನು ನಾವು ಕಂಡಿದ್ದೀವಿ. ಅದೇ ರೀತಿ ನೀವು ಸಹ ಮುಂದೆ ಈ ಜಿಲ್ಲಾ ಹಂತಕ್ಕೆ, ರಾಜ್ಯ ಹಂತಕ್ಕೆ ಆಯ್ಕೆಯಾಗಿ ತಾಲೂಕಿಗೆ, ಶಾಲೆಗೆ, ನಿಮ್ಮ ತಂದೆ ತಾಯಿಗಳಿಗೆ ಕೀರ್ತಿಯನ್ನು ತನ್ನಿ ಅಂತ ಶುಭವನ್ನು ಕೋರಿ ವ್ಯವಸ್ಥಿತವಾಗಿ ಆಯೋಜನೆಗೊಂಡಿದ್ದು ಈ ಒಂದು ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸರ್ವಮಾನ್ಯ ಗಣ್ಯ ಮಹಾಶಯರೇ, ಬೂಕನಕೆರೆ ಹೋಬಳಿಯ ಎಲ್ಲ ಗೌರವಾನ್ವಿತ ನನ್ನ ವೃತ್ತಿ ಬಾಂಧವರೇ, ಹೋಬಳಿಯ ಎಲ್ಲ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಕ್ರೀಡಾಪಟುಗಳೇ ಹಾಗೂ ಎಲ್ಲ ಸನ್ಮಿತ್ರರೇ, ಇವತ್ತೇನು ಹೋಬಳಿ ಮಟ್ಟದ ಕ್ರೀಡಾಕೂಟ ಇಲ್ಲಿ ಬಹಳ ಅತ್ಯಂತ ವ್ಯವಸ್ಥಿತವಾಗಿ ಆಯೋಜನೆಗೊಂಡಿದೆ. ನಾನು ಕೂಡ ಅಷ್ಟೇ ಪ್ರೀತಿಯಿಂದ, ಅಭಿಮಾನದಿಂದ ಕ್ರೀಡಾ ಜ್ಯೋತಿಯನ್ನ ಸ್ವೀಕಾರ ಮಾಡಿ ನೆರವೇರಲಿ ಅಂತೇಳಿ ಬಹಳ ಸಂತೋಷದಿಂದ ಕ್ರೀಡಾ ಜ್ಯೋತಿಯನ್ನ ಬೆಳಗಿಸಿದ್ದೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮಕ್ಕಳು ಏನು ಇಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಿರಿ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಕ್ಕಳು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಸೋಲೋದಕ್ಕೂ ಸಾಧ್ಯ ಇಲ್ಲ. ಕೆಲವರು ಗೆಲ್ತೀರಿ, ಕೆಲವರು ಸೋಲ್ತೀರಿ. ಸೋಲು ಕೆಲವರಿಗೆ ಸಿಗುತ್ತೆ, ಗೆಲುವು ಕೆಲವರಿಗೆ ಸಿಗುತ್ತೆ. ಹೌದು, ಎಲ್ಲರೂ ಸೋಲಕ್ಕಾಗತ್ತಾ? ಇಲ್ಲ, ಕೆಲವ್ರು ಗೆಲ್ಲೇಬೇಕಲ್ಲ. ಆದ್ರೆ ಎಲ್ರಿಗೂ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಕೂಡ ಏನೋ ಒಂದು ಸಿಗುತ್ತೆ. ಏನ್ ಸಿಗುತ್ತೆ ಹೇಳ್ರಿ? ಏನ್ ಸಿಗುತ್ತೆ? ಖಂಡಿತ ಇಲ್ಲ, ಅನುಭವ ಸಿಗುತ್ತೆ. ಸೋಲು ಗೆಲುವು ಮುಖ್ಯ ಅಲ್ಲ, ಅನುಭವ ಮುಖ್ಯ ಜೀವನದಲ್ಲಿ. ನಾವು ಏನೇ ಕೆಲಸವನ್ನ ಮಾಡೋದಕ್ಕೆ ಹೋದ್ರು ಕೂಡ ಅನುಭವ ಇದ್ದಾಗ ನಾವು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಿಮ್ಗೆ ಈ ಕ್ರೀಡಾಕೂಟದಲ್ಲಿ ಅನುಭವ ಖಂಡಿತ ನಿಮ್ಮೆಲ್ರಿಗೂ ಸಿಗುತ್ತೆ. ನೀವೆಲ್ಲರೂ ಏನು ಬಹಳ ಹುಮ್ಮಸ್ಸಿನಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಕ್ಕೆ ಬಂದಿದ್ದೀರಿ, ಬಹಳ ನಿರ್ಭೀತಿಯಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿವಿಧ ಶಾಲೆಗಳಿಂದ ಮಕ್ಕಳುಗಳು ಬಂದಿದ್ದೀರಿ. ನೀವೆಲ್ಲರೂ ಕೂಡ ಇಲ್ಲಿ ವಿಶ್ವಾಸವನ್ನ ಗಳಿಸಬಹುದು. ಆ ವಿಶ್ವಾಸಿಗಳಾಗಿ, ಯಾಕೆ ಅಂತ ಅಂದ್ರೆ ಜೀವನದಲ್ಲಿ ವಿಶ್ವಾಸ ಅಂತಕ್ಕಂಥದ್ದು ಬಹಳ ಮುಖ್ಯ. ಶಿಕ್ಷಣದ ಜೊತೆಗೆ ನೀವು ಏನು ಸಹಪಠ್ಯ ಚಟುವಟಿಕೆ ಏನಿದೆ, ಕ್ರೀಡಾ ಒಂದು ಕ್ಷೇತ್ರ, ಇದರಲ್ಲೂ ಕೂಡ ಸಾಧನೆಯನ್ನ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದಾವೆ. ಮಕ್ಕಳು ಈ ಕಡೆ ಹಿಂದೆ ಇದ್ದವರು ಹಿಂದೆ ಕೂತಿದಾರಲ್ಲ ಮಕ್ಕಳು, ಈ ಕಡೆ ಕೇಳಿಸ್ಕೋಬೇಕು. ನಿಮಗೆ ನಾನು ಕಿವಿ ಮಾತು ಹೇಳ್ತೀನಿ, ಏನ್ ಗೊತ್ತಾ, ನೀವೆಲ್ಲರೂ ಕೂಡ ರೈತರ ಮಕ್ಕಳು, ನೀವೆಲ್ಲ ಬಡವರ ಮಕ್ಕಳುಗಳು, ರೈತರ ಮಕ್ಕಳು ಇದ್ದೀರಿ. ನಿಮಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗ್ಲಿಕ್ಕೆ ನಿಮ್ಮ ತಂದೆ ತಾಯಿಗಳಿಗೆ ಜಾಸ್ತಿ ಫೀಸು ಡೊನೇಷನ್ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಿಮ್ಗೆ ಅರಿವಿದೆ. ಆದ್ರೆ ನೀವು ಕ್ರೀಡಾಕೂಟದಲ್ಲಿ ಏನಾದ್ರೂ ಕ್ರೀಡೆನಲ್ಲಿ ಸಾಧನೆಯನ್ನ ಮಾಡಿದ್ರೆ, ಯಾವ್ದಾದ್ರು ಒಂದು ಆಟದಲ್ಲಿ ಸಾಧನೆಯನ್ನ ಮಾಡಿದ್ರೆ, ಆ ಕ್ರೀಡಾಕೂಟದ ಅಡಿ ನಿಮಗೆ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ
ಅವಕಾಶ ಇದೆ, ಮತ್ತೆ ಸರ್ಕಾರಿ ಉದ್ಯೋಗಗಳನ್ನ ಪಡೆಯಲಿಕ್ಕೆ ಕ್ರೀಡಾಪಟುಗಳಿಗೆ ಅವಕಾಶ ಇದೆ. ಹಾಗಾಗಿ ನೀವು ಇವತ್ತಿನಿಂದನೇ ಕ್ರೀಡೆಗೆ ಹೆಚ್ಚಿನ ಒಲವನ್ನ ತೋರಿಸಬೇಕು. ಸಾಕಷ್ಟು ಜನ ಕ್ರೀಡೆನಲ್ಲಿ ಹೆಸರನ್ನ ಮಾಡಿರ್ತಕ್ಕಂಥವರು ನಮ್ಮ ಕಣ್ಮುಂದಿದ್ದಾರೆ. ಅವರನ್ನು ಆದರ್ಶವಾಗಿ ಇಟ್ಕೊಳ್ಳೋದ್ರ ಮೂಲಕ ನೀವು ಕ್ರೀಡೆನಲ್ಲಿ ಏನಾದ್ರೂ ಒಂದು ಸಾಧನೆಯನ್ನ ಮಾಡಬೇಕು ಅಂತಕ್ಕಂಥ ಮನಸ್ಸನ್ನ ಮಾಡಬೇಕು. ಜೊತೆಗೆ ನಿರಂತರವಾದ ಅಭ್ಯಾಸವನ್ನು ಇಟ್ಕೊಂಡಾಗ ಮಾತ್ರ ನಾವೇನಾದ್ರೂ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ನೀವು ಪ್ರತಿದಿನ ಅಭ್ಯಾಸವನ್ನು ಮಾಡೋದ್ರ ಮೂಲಕ ಕ್ರೀಡೆನಲ್ಲಿ ಸಾಧನೆಯನ್ನ ಮಾಡೋದ್ರ ಜೊತೆಗೆ ಶಿಕ್ಷಣದಲ್ಲೂ ಕೂಡ ನೀವು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಇಲ್ಲಿ ನೇತಾಜಿ ಸಂಸ್ಥೆಯ ನಮ್ಮ ನಿರಂಜನ್ ರವರು ಬಹಳ ವ್ಯವಸ್ಥಿತವಾಗಿ ಒಂದು ಕ್ರೀಡಾಕೂಟವನ್ನ ನಮ್ಮ ಪ್ರಭು ಸರ್ ಅವರ ಒಂದು ಸಹಕಾರದೊಂದಿಗೆ ಮಾರ್ಗದರ್ಶನದೊಂದಿಗೆ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಅವರು ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಮಕ್ಕಳಿಗೆ ಶುಭವನ್ನ ಕೋರಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ.